ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ಸರ್ಪ್ರೈಸಿಂಗ್ ವಿಡಿಯೋ. ಈಗ ನಾನೇನು ಮಾಡ್ತಿದ್ದೀನಿ ಅಂದರೆ ಅಜ್ಜಿ ಮನೆಗೆ ಹೋಗಬೇಕಿತ್ತು. ಅದಕ್ಕೆ ಯಾಕೆ ನಡ್ಕೊಂಡು ಹೋಗ್ಬಾರ್ದು ಅಂತ ಅಂದ್ಕೊಂಡಿದ್ದೆ. ನಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿಂದ ಮೇ ಬಿ 6 to 7 10 ಮೇ ಬಿ 10 ಕಿಲೋಮೀಟರ್ಸ್ ಇರ್ಬೋದು. ಅದಕ್ಕೆ ಇಲ್ಲಿಂದ ಆದಷ್ಟು ಇಲ್ಲೊಂದು ಬಸ್ ಸ್ಟಾಪ್ ಇದೆ, ಆ ಸೈಡ್ ಒಂದು ಬಸ್ ಸ್ಟಾಪ್ ಇದೆ, ಎಲ್ಲ ಕಡೆ ನೋಡ್ಕೊಂಡು ಹೋಗೋಣ. ಒಟ್ಟಿನಲ್ಲಿ 4 ಬಸ್ ಸ್ಟಾಪ್ ಇದೆ. ನನಗೀಗ ಬಿ ಎಲ್ ಸರ್ಕಲ್ ತನಕ ಹೋಗಬೇಕು, ನಡ್ಕೊಂಡು ಹೋಗಬೇಕು. ಬ್ರಿಡ್ಜ್ಗಳು ಹತ್ತಬೇಕು. ನೋಡೋಣ ಏನಾಗುತ್ತೆ. ಫಸ್ಟ್ ಡಿಸೈಡ್ ಮಾಡ್ಕೊಂಡು ಹೋಗೋಣ. ಇಲ್ಲೊಂದಿದೆ ಚೌಡೇಶ್ವರಿ ಬಸ್ ಸ್ಟಾಪು, ಅಲ್ಲಿಂದ ಹತ್ಕೊಳ್ಳೋಣ ಅಂದ್ಕೊಳ್ಳೋಣ. ಅದು ಸ್ಕಿಪ್ ಮಾಡ್ತೀನಿ. ಇನ್ನೊಂದು ಗೋಕುಲ ಬಸ್ ಸ್ಟಾಪ್ ಇದೆ, ಅಲ್ಲಿಗೆ ಹಿಂಗೆ ನಡ್ಕೊಂಡು ಹೋಗ್ತಿದ್ದೀವಿ. ಬನ್ನಿ. ಮತ್ತು ಹ್ಯಾಪಿ ಹೋಲಿ ಎಲ್ಲರೂ ಹೋಲಿ ಸೆಲೆಬ್ರೇಟ್ ಮಾಡಿ. ಮತ್ತು ಅಡ್ವಾನ್ಸ್ ಹ್ಯಾಪಿ ಯುಗಾದಿ ಆಲ್ಸೋ. ಇಲ್ಲಿ ಸ್ಟ್ರೈಟ್ ಹೋಗ್ಬೇಕಿನ್ನು. ಈಗ ನಾನು ತುಂಬ ದೂರನೇ ಬಂದಿದ್ದೀನಿ. ಅಲ್ಲಿ ಮುಂದೆ ಹೋಗಿ ಡಿಸಿಷನ್ ಮಾಡೋಣ. ಏನು ಇಲ್ಲೇ ಬಸ್ ಹತ್ಕೊಳ್ಳೋಣ ಚೌಡೇಶ್ವರಿ, ಇಲ್ಲಾಂದರೆ ಗೋಕುಲ ಬಸ್ ಸ್ಟಾಪ್ ಹೋಗೋಣ ಅಂತ ನೋಡೋಣ. ಈಗ ಒಂದು ಡಿಸೈಡ್ ಮಾಡಬೇಕು. ಅಲ್ಲಿ ಚೌಡೇಶ್ವರಿ ಬಸ್ ಸ್ಟಾಪ್ ಇದೆ, 500 ಬಸ್ ಬರುತ್ತೆ, ಅಲ್ಲಿ ಹೋಗ್ಬೋದು. ಇಲ್ಲಾಂದರೆ ಈಗ ಗೋಕುಲಕ್ಕೆ ಹೋಗ್ಬೋದು. ಗೋಕುಲಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ನೂ ಒಂದು ವೀಡಿಯೋ ಬರ್ತಿದೆ, ಹೋಲಿ ಸ್ಪೆಷಲ್. ಇವತ್ತೇ ಮಾಡ್ತೀನಿ ಆ ವಿಡಿಯೋನು. ರೆಡ್ ಕ್ರಾಸ್ ಮಾಡಿಕೊಂಡೆ. ಈಗ ಗೋಕುಲ ಬಸ್ ಸ್ಟಾಪ್ ಹತ್ರ ಹೋಗಬೇಕು. ಬೇಗ ಇಷ್ಟು ಬೇಗ ಬಂದೆ. ಅಲ್ಲಿ ಚೌಡೇಶ್ವರಿ ಬಸ್ ಸ್ಟಾಪ್ ಅಂತ ಇಲ್ಲಿಗೆ ಇಷ್ಟು ಬೇಗ ಬಂದುಬಿಟ್ಟೆ. ಗೋಕುಲ ಬಸ್ ಸ್ಟಾಪಲ್ಲಿ ರೆಕಾರ್ಡ್ ಮಾಡ್ತೀನಿ. ಇದು ಸರ್ಪ್ರೈಸಿಂಗ್ ಆಗಿತ್ತು. ನಮ್ಮ ಅಜ್ಜಿಗೂ ಏನೂ ಅಂದಿಲ್ಲ, ನಾನು ಬರ್ತಿದ್ದೀನಿ ಅಜ್ಜಿ ಮನೆ ಹತ್ರ ಅಂತ. ಸರ್ಪ್ರೈಸಿಂಗ್ ಆಗಿರುತ್ತೆ. ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ. ನಮ್ಮ ಫ್ರೆಂಡ್ಸ್ಗಾಗಲಿ ಅಂದರೆ ಬರ್ತಿದ್ದೀನಿ, ಹೋಲಿ ಎಲ್ಲ ರೆಡಿ ಮಾಡ್ಕೊಳ್ಳಿ, ರಿವೆಂಜ್ ತೊಗೊಳ್ತೀನಿ ಅಂತ. ಅದು ನಮ್ಮ ಅಜ್ಜಿಗೆ ಇನ್ನೂ ಏನೂ ಹೇಳಿಲ್ಲ. ರಿಯಾಕ್ಷನ್ ನೋಡಬೇಕು. ಈಗ ಒಂದೇ ಒಂದು ಡಿಸೈಡ್ ಮಾಡಬೇಕು. ಇಲ್ಲೇ ಗೋಕುಲದಲ್ಲಿ ಹತ್ಕೊಳ್ಳೋದಾ ಇಲ್ಲಾಂದರೆ ಬಿ ಎಲ್ ಹೋಗೋದಾ ಅಂತ. ನನಗೆ ಅನ್ಸಿದೆ ಬಿ ಎಲ್ಗೆ ಹೋಗ್ಬಿಟ್ಟೆ ನಾನು ಹತ್ಕೊಂಡು ಬ್ರಿಡ್ಜಿಂದ ಅಂತ. ಗೋಕುಲ ಹತ್ರ ಬಂದ್ವಿ. ನಾನು ಬಿ ಎಲ್ ಆ ಬ್ರಿಡ್ಜ್ ಹತ್ಕೊಂಡು ಹೋಗ್ಬೇಕೀಗ. ಇದೇ ಗೋಕುಲ ಬ್ರಿಡ್ಜ್ ಹತ್ತಿದ್ದೀನಿ. ಸ್ಟಾರ್ಟ್ ಮಾಡಿದೆ. ಮುಖರ್ಜಿ ಫ್ಲೈಓವರ್. ಈಗ ಒಂದು ಲಾಸ್ಟ್ ಸ್ಟೇಷನ್ ತಗೋಬೇಕು. ಎಲ್ಲಿ ಅಂದರೆ ಅದು ಗೋಕುಲ ಅಲ್ಲ, ಮುಂದೆ ಅದು ಗೋಕುಲ ಹತ್ರ ಹತ್ಕೊಳ್ತೀನಿ. ಅಲ್ಲೂ ಅದೇ ಲಾಸ್ಟ್ ಸ್ಟೇಷನ್. ಗೋಕುಲದಿಂದ ಏನೋ ನಡ್ಕೊಂಡು ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಬ್ಯಾಕ್ ತಿರ್ಗೋದೇ ಇಲ್ಲ ನಾನು. ಇನ್ನೇನು ಮಾಡೋದು, ಆ ಬಿ ಎಲ್ ಸರ್ಕಲ್ ಹತ್ರನೇ ಹೋಗ್ಬೇಕೀಗ. ನೋಡಿ ಹತ್ತಿದ್ದೀನಿ. ಗಾಳಿ ಹೆಂಗೆ ಬೀಸ್ತಿದೆ ಅಂದರೆ ಮಧ್ಯಾಹ್ನ ಈಗ ಎಷ್ಟು 2 ಗಂಟೆ ಅನಿಸುತ್ತೆ. ಫುಲ್ಲು ಬಿಸಿಲು. ಆಮೇಲೆ ಬಿ ಎಲ್ ಸರ್ಕಲಿಂದ ಬಸ್ ಹತ್ಕೊಂಡು ಹೋಗಲೇಬೇಕಿತ್ತು. ಯಾಕಂದರೆ ಅಷ್ಟು ದೂರ ನಡ್ಕೊಂಡು ಹೋಗೋಕ್ಕಾಗಲ್ಲ ನಾವು. ಅಜ್ಜಿ ಮನೆ ತನಕ ತುಂಬ ದೂರ ಇದೆ, ಕೊಡಗೇಳಿ ಆಂಫೋಲೇಟ್ ಹತ್ರ. ಅದಕ್ಕೆ ಏನು ಮಾಡೋದು, ಬಿ ಎಲ್ ಸರ್ಕಲ್ ಹತ್ರನೇ ಹತ್ಕೊಳ್ತೀನಿ. ನೋಡಿ ವೈಟ್ ಲೈನಲ್ಲೇ ನಡೀತಿದ್ದೀನಿ. ಸೈಡ್ಗೆ ಹೋದರೆ ಆಟೋ ಗುದ್ಕೊಂಡು ಹೊಟ್ಟೋಗುತ್ತೆ. ಆಟೋ, ಬೈಕು, ಕಾರು. ಹೋಲಿ ಸ್ಪೆಷಲಲ್ಲಿ ಹೋಲಿ ಆಡೋದು ನೋಡ್ತೀರಾ ನೀವು. ಇವತ್ತೇ ರಿಲೀಸ್ ಮಾಡ್ತೀನಿ ಅದನ್ನು. ಮೊಬೈಲ್ ಹಿಡ್ಕೊಂಡು ನೀರು ಹಾಕೋದು. ಮೊಬೈಲ್ಗೇನು ಆಗಲ್ಲ ಅಂದ್ಕೊಂಡಿದ್ದೀನಿ. ಅಷ್ಟೇ ಫ್ಲೈಓವರ್ ಹತ್ತಿರೋದು ನಾನು. ಇನ್ನೂ ಮಿಡಲ್ ಪಾಯಿಂಟ್ಗೂ ಬಂದಿಲ್ಲ ನಾನು ಇನ್ನೂ. ಫಸ್ಟ್ ಟೈಮ್ ಹಿಂಗೆ ಫ್ಲೈಓವರ್ ಮೇಲೆ ಹಿಡ್ಕೊಂಡು ಹೋಗ್ತಿದ್ದೀನಿ.
ಅಲ್ಲಿ ಗಾಡಿಗಳು ಫ್ಲೈ ಬೈ ಆಗ್ತಿದ್ಯಲ್ಲ ಡರ್ ಹೊಡಿತೈತೆ ನಂಗೆ ಎಲ್ಲಿ ಗುತ್ತಾರೋ ಅಂತ. ಹಾಂ ಹೆಂಗೋ ಒಬ್ರು ಅಂಕಲ್ಲು ಡ್ರಾಪ್ ಬಿಟ್ಟರು, ಅವ್ರು ದೇವ್ರು ಒಳ್ಳೇದು ಮಾಡಿ ಅವ್ರು ನೋಡ್ತಿದ್ದೆ. ಥ್ಯಾಂಕ್ಸ್ ಅಂಕಲ್. ಮತ್ತೆ ಯಾಕಪ್ಪ ನಡ್ಕೊಂಡು ಹೋಗ್ತಿದ್ದೆ ಒಬ್ಬನೇ ಲೆಫ್ಟ್ ಸೈಡಲ್ಲಿ, ಬಾ ಡ್ರಾಪ್ ಬಿಡ್ತೀನಿ ಅಂತ ಹತ್ತಿಸ್ಕೊಂಡು ಇಲ್ಲಿ ಗೋಕುಲ ತನಕ ಬಿಟ್ಟರು. ಗೋಕುಲನೂ ಸ್ಕಿಪ್ ಮಾಡಿದ್ದೀನಿ. ಈಗ ಬಿ ಎಲ್ ಹತ್ರ ಹೋಗ್ಬೇಕು. ಬಿ ಎಲ್ ಅಷ್ಟು ದೂರ ಇದೆ, ಝೂಮ್ ಮಾಡೋಕ್ಕಾಗಲ್ಲ. ಹೊಸ ಮೊಬೈಲ್ ತಗೋದು. ಬಿ ಎಲ್ ಸರ್ಕಲ್ ಹತ್ರ ಹೋಗಿ ಬಸ್ ಹೋಗ್ತೀವಿ. ಇಂಥವ್ರು ಬೇಕು ನಮ್ಮ ದೇಶಕ್ಕೆ. ನಾನು ಸುಮ್ಮನೆ ನಡ್ಕೊಂಡು ಹೋಗ್ತಿದ್ದೆ, ಕರ್ಜಿ ಬಾರಪ್ಪ ನಾನೇ ಡ್ರಾಪ್. ನಾನೇನು ಒಂಚೂರು ಮಾತಾಡಿಲ್ಲ, ಅವರೇ ಡ್ರಾಪ್ ಮಾಡ್ತೀನಿ ಬಾ, ಯಾಕೊಬ್ಬನೇ ನಡ್ಕೊಂಡು ಹೋಗ್ತಿದ್ದೆ, ಹಂಗೆ ಸೇಫ್ ಅಲ್ಲ ಅಂತ ಕರ್ಕೊಂಡು ಹೋದ್ರು. ಮತ್ತೆ ನಡ್ಕೊಂಡು ಹೋಗ್ತಿದ್ದೀನಿ ಬಿ ಎಲ್ ಸರ್ಕಲ್. ನಾನಿನ್ನೂ ನನ್ನ ಡಿಫಿಕಲ್ಟ್ ಟಾಸ್ಕಿನ್ನೂ ಮುಗಿಸಿಲ್ಲ. ಅಲ್ಲಿ ರೈಟ್ ತೊಗೊಂಡು ಮತ್ತೆ ಹಂಗೆ ಹೋಗ್ಬೇಕು, ಅಲ್ಲಿ ಬಸ್ ಸ್ಟಾಪ್ ಹತ್ರ. ಅದೂ ಮುಗಿಸ್ಬೇಕು ಇನ್ನು. ರೆಡ್ ಇದೆ, ಬೇಗ ಕ್ರಾಸ್ ಮಾಡಿಕೊಡ್ಲಣ್ಣ. ರೆಡ್ ಇದೆ ಸಿಗ್ನಲ್. ಮತ್ತೆ ಹಂಗೆ ಕ್ರಾಸ್ ಮಾಡ್ಕೋಬೇಕು. ಟ್ರಾಫಿಕ್ ಇದೆ. ಗ್ರೀನ್ ಸಿಗ್ನಲ್, ರೆಡ್ ಸಿಗ್ನಲ್ ಬಿಟ್ಟಾಗ ಹೋಗ್ತೀನಿ ಈಗ. 4, 3, 2, 1 ರೆಡ್ಡು ಬಿಟ್ಟರು. ಓಡ್ಬೇಕೀಗ. ಇಲ್ಲಿ ಪೊಲೀಸ್ ಇದ್ದಾರೆ, ಬಂದ್ ಮಾಡ್ತೀನಿ ನೋಡಿ. ಮಂಡ್ಯ ಸೈಡು ಈಗ ನಾನು ಡಿಸೈಡ್ ಮಾಡಿ ತುಂಬ ಜಾಸ್ತಿ ನಡೆಯೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಒಂದೇ ಬಸ್ ಸ್ಟಾಪ್ ಇರೋದು. ಅಲ್ಲಿ ಅದನ್ನು ಮಿಸ್ ಮಾಡ್ಕೊಂಡೆ ಅಂದರೆ ಇನ್ನೂ ಒಂದು 5 ಕಿಲೋಮೀಟರ್ ನಡಿಬೇಕಾಗಲ್ಲ. ಅದಕ್ಕೆ ನಾನು ಬಸ್ ಹತ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಐ ಹೋಪ್ ಯು ಗೈಸ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ. ನನಗೆ ಒಂದು ರಿಯಾಕ್ಷನ್ ತೊಗೊಳ್ಳೋಣ. ಫುಲ್ಲು ಧೂಳು. 500 ಕ್ಯೂ ಬರಬೇಕು ನನಗೆ ಬಸ್ಸು. 507 ಅಲ್ಲಿ ಯಾವುದೋ BMTC ಇದೆ, ಅದನ್ನು ನೋಡೋಣ, ಕುತ್ಕೊಳ್ಳೋಣ ಸ್ವಲ್ಪ ಹೊತ್ತು. ಬಸ್ ಬಂದಾದ್ಮೇಲೆ ಹೋಗೋಣ. ಅಪ್ಪ ಧೂಳು. ಬಸ್ ಬಂತು. 500 ಕ್ಯೂ. 500D ಇದು. 500 ಕ್ಯೂ ಬೇಕಿತ್ತು. ಭದ್ರಪಾಳ್ಯ ಔಟ್ ಬಸ್ ಹತ್ಕೋಬೇಕು. ಒಂದು ವೇಟಿಂಗ್ ಗೇಮ್ ಈಗ. ಬರೋ ಬಸ್ಸೆಲ್ಲ ಆ ಸೈಡಿಂದ ಬರುತ್ತೆ, ಅಲ್ಲಿಂದ ಬರುತ್ತೆ. ಈ ಸೈಡ್ ಬರೋದು ಯಾವುದು ಬರೋಲ್ಲ. ಫೋನ್ ಫುಲ್ಲು ಧೂಳು ಥರ. ಕೆಂಪೇಗೌಡ ಎಲ್ಲ 276 ಕೆಂಪೇಗೌಡ ಬಸ್ದಿಂದ ಅಲ್ಲಿಗೆ ಹೋಗ್ತಿದೆ ಎಲ್ಲ. 500 ಕ್ಯೂ ಒಂದೂ ಬರ್ತಿಲ್ಲ ಈ ಸೈಡು. ಈಗ ನಾನು ಜಸ್ಟ್ ಮಿಸ್ 500D ಹತ್ಕೊಬಿಡ್ತೀರ. ಕ್ಯೂ ಹತ್ತೋ ಬದಲು ಸಿಲ್ಕ್ ಬೋರ್ಡ್ ಹೋಗುತ್ತದು. 500 ಕ್ಯೂ ಅಲ್ಲಿ 2 ಬಸ್ ಗೊತ್ತು ನನಗೆ. ಒಂದು ಎಲೆಕ್ಟ್ರಿಕ್ ಬಸ್ಸು, ಇನ್ನೊಂದು ಒಂದು ಹಳೇದು ಬಸ್ಸು. ಅದೆರಡೇ ಗೊತ್ತಿರೋದು. ಅಲ್ಲಿ ಯಾವುದೋ ಗ್ರೀನ್ ಬಸ್ ಯಾವುದೋ ಬರ್ತೈತೆ, ಯಾವ್ದು ನೋಡ್ತೀನಿ ಅಷ್ಟು ಬಂದರೆ. ಭದ್ರಪಾಳ್ಯ ಔಟ್ ಇಳ್ಕೊಂಡ್ವಿ ಈಗ. 12 ರೂಪೀ ಕಾಸ್ಟ್ ಆಯ್ತು ನನಗೆ. ನಡ್ಕೊಂಡು ಹೋಗ್ಬೇಕೀಗ. ಇಲ್ಲಿ ಒಂದು 2 ಕಿಲೋಮೀಟರ್ಸ್ ಇರ್ಬೋದು ಅಷ್ಟು ನಡ್ಕೊಂಡು ಹೋಗೋಣ. ಅಜ್ಜಿ ಮನೆಗೆ ಹೋಗಿ ಸರ್ಪ್ರೈಸ್ ಕೊಡೋಣ. ನನ್ನ ಫ್ರೆಂಡ್ಸ್ ಕರೆಯೋಣ ಪಿಕಪ್ ಮಾಡ್ತಾರೆ ಅಂದರೆ ಟ್ಯಾಬು ತಂದಿಲ್ಲ ಕಾಲ್ ಮಾಡೋಕ್ಕೆ. ಅದರಲ್ಲಿ ಅವರು ಎಲ್ಲಿ ಬರ್ತಾರೋ ಅವ್ರು ಇನ್ನೂ ಸ್ಕೂಲಿಗೆ ಬಿಟ್ಟಿರಲ್ಲ ಅನ್ಸುತ್ತೆ. ಹೋಗ್ತಾ ನಮ್ಮ ಬಾಯ್ಸ್ಗೆ ಒಂದಷ್ಟು ವಾಟರ್ ಬಲೂನ್ ಇಸ್ಕೊಂಡು ಹೋಗ್ತೀನಿ. ವಾಟರ್ ಬಲೂನ್ ಇಸ್ಕೊಂಡು ಈಗ ಎಷ್ಟು ಮುಗಿತ್ತು? ಒಂದು 10 ರೂಪಾಯಿ ವಾಟರ್ ಬಲೂನ್ ಇಸ್ಕೊತೀನಿ. ನಾನು 10 ರೂಪಾಯಿ ಏನಾದ್ರು ತಿನ್ಕೊತೀನಿ. ಇನ್ನೂ 30 ರೂಪಾಯಿ ಮುಟ್ಟಿದೆ. ಲಾಸ್ಟ್ ಟೈಮ್ ಒಂದು ಡೆನ್ವರ್ ಬ್ಲೂ ಕಲರ್ ಸ್ಪೋರ್ಟ್ಸ್ಗೆ ಬೆಂಕಿ ಹಚ್ಚಿದ್ವಿ, ಅದು ಹಾಕ್ಕೊಂಡು. ಈಗ ಇನ್ನೊಂದು ಗ್ರೀನ್ ಕಲರ್ ತಂದಿದ್ವಿ ಬೆಂಕಿ ಹಚ್ಚೋಕ್ಕೆ. ಹೋಗಿ ಏನಾದ್ರು ತಿನ್ಕೊಂಡು ಹೋಗ್ಬೇಕು. ಕಾಲು ನೋದೈತೆ. ನಾನು ಅನ್ಕೊಂಡ್ಬಿಟ್ಟಿದ್ದೆ ಹಿಂಗೆ ಹೋಗಿ ಅಜ್ಜುಮ್ಮನೆ ತಗೊಂಡು ನಡ್ಕೊಂಡು ಹೋಗೋಣ. ಆಗಲ್ಲ ಅದು. ಎಷ್ಟು ಕಿಲೋಮೀಟರ್ಸ್ ಇರುತ್ತೆ ಅದು.
ಒಂದು ಜ್ಯೂಸ್ ತೊಗೊಳ್ಳೋಣ. ಜ್ಯೂಸ್ ತೊಗೋತೀನಿ. ಟಿಕೆಟ್ಟು ಬೇಡ ನನಗೆ. ಒಂದು ಮಸ್ತು ಮಿಲ್ಕ್ ಶೇಕ್ ಕುಡಿಯೋಣ ಅಂದರೆ ಮಿಲ್ಕ್ ಶೇಕ್ ಸಿಗಲ್ಲ ಎಲ್ಲೂ. ಈ ಸರಿ ನೆಕ್ಸ್ಟ್ ವ್ಲಾಗ್ ಅಂತೀನಲ್ಲ, ವರುಣ್ಗೆ ಪಿ ಆಗೋಣ ಅಂತ. ಅದು ಮಾಡೋಣ ಅಂದ್ಕೊತೀನಿ. ಏನು ಮಾಡೋದು, ಟೈಮೇ ಸಿಗೋಲ್ಲ. ಅವ್ರಂತಾರೆ ಅಷ್ಟೊಂದು ಕ್ಯಾಮ್ರಾ ಮುಂದೆ ಅವರು ಅಷ್ಟೊಂದು ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂತೆ. ಅದರಲ್ಲಿ ವರುಣ್ ಬರ್ತೀನಿ ಅಂದ. ನಾಳೆ ಮಾಡೋಣ ಅಂತ ತಳ್ಬಿಟ್ಟೆ. ಈಗ ಈ ವ್ಲಾಗ್ ಬರುತ್ತೆ, ಹೋಲಿ ವ್ಲಾಗ್ ಬರುತ್ತೆ, ಆಮೇಲೆ PA ವ್ಲಾಗ್ ಬರುತ್ತೆ. ಓಕೆನಾ ಫ್ರೆಂಡ್ಸ್, ನಡ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ಒಂದು ಲೋಕಲ್ ಅಂಗಡಿ ಇದೆ, ಇಲ್ಲಿ ವಾಟರ್ ಬಲೂನ್ ಇಸ್ಕೊಳ್ತೀನಿ 10 ರೂಪಿಗೆ. ಇಸ್ಕೋಬೇಕು. ವಾಟರಲ್ಲಿ ಆಟ ಆಡಬೇಕು. ಹೋಲಿ ನಾನು ಅಷ್ಟೊಂದು ಹಾಕ್ಸ್ಕೊಳ್ಳಲ್ಲ, ನನಗೆ ಬೇಡ ಅನಿಸುತ್ತೆ. ಇಲ್ಲಿ ವಾಟರ್ ಬಲೂನ್ ಇಸ್ಕೊಳ್ತೀನಿ. ನೋಡಿ, ವಾಟರ್ ಬಲೂನ್ ಇಸ್ಕೊಂಡೆ 10 ರೂಪಾಯಿದು. ಈಗ ಡೈರೆಕ್ಟು ಮನೆಗೆ ಹೋಗಲ್ಲ, ಜ್ಯೂಸ್ ತೊಗೋಬೇಕು. ಜ್ಯೂಸ್ ತೊಗೊಂಡಿರ್ತೀನಿ. ಸೊ ನೋಡಿ ಕಳಿಸ್ತೀವಿ. ಚೌಡೇಶ್ವರಿ ಬಸ್ ಸ್ಟಾಪಿಂದ ಭದ್ರಪಳ್ಳಿಗೆ 23, ಆದರೆ BL ಸರ್ಕಲ್ ಬಸ್ ಸ್ಟಾಪಿಂದ ಭದ್ರಪಳ್ಳಿಗೆ 12 ರೂಪಿ. ಎಷ್ಟು ರೂಪಿ ಸೇವ್ ಮಾಡಿದ್ದೀನಿ. ₹11 ಸೇವ್ ಮಾಡಿದ್ದೀನಿ. ನಾನು ಸ್ಮೂತ್ ಇಸ್ಕೊಂಡಿದ್ದೀನಿ, ಕುಡ್ಕೊಂಡು ಹೋಗೋಣ. ನಾನೇನು ಅಂದ್ಕೊಂಡೆ ಮೊಟ್ಟೆ ಹೊಡಿಯೋಣ ಅಂತ. ಮೊಟ್ಟೆ ತೊಗೋಬೋದಿತ್ತು, ಆದರೆ ರೇಟ್ ಜಾಸ್ತಿ. ತರುಣ್ ಕೈಲಿ ಹೆಂಗಾರು ಮಾಡಿ ತರಿಸ್ತೀನಿ. ಮೊಟ್ಟೆ ಹೊಡಿಯೋಣ. ನಾನು 3 ಮೊಟ್ಟೆ ತರಿಸ್ತೀನಿ. ನೋಡಿ, ಏನು ಅಲ್ಲಿ ಡೆಡ್ ಎಂಡು ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡು ರೈಟ್ ತೊಗೊಂಡು ಮತ್ತೆ ರೈಟ್. ನಾನೇನೋ 4 o'clock ಆಗಿರುತ್ತೆ ಅಂದ್ಕೊಂಡೆ. ಇನ್ನು 2:27 ಈವ್ನಿಂಗ್, ಆಫ್ಟರ್ನೂನು. ಈಗ ಅಲ್ಲಿ ಒಂದು ರೈಟ್ ಸಿಗುತ್ತೆ, ಅಲ್ಲಿ ತೊಗೋಬೇಕು. ಅಲ್ಲಿ ರೈಟ್ ಸಿಗುತ್ತೆ, ಅಲ್ಲಿ ತೊಗೋಬೇಕು. ಈ ಡ್ರಾಪರ್ ಎಲ್ಲಿಕ್ಕದು ಅಂತ ನೋಡ್ತಿದ್ದೀನಿ. ಇಲ್ಲಿಗೆ ಬಿಟ್ಟರೆ ಹಿಂಗೆ ಇಕ್ಕಿದ್ರೆ ಆಯಿತು. ಟೈರ್ ಮೇಲೆ ರ್ಯಾಪರ್ ಇಕ್ಕಿದ್ರೆ ಆಯಿತು. ಮಸ್ತ್ ಅಚೀವ್. ಮನೆಗೆ ಹೋಗಿ ಊಟ ಎಲ್ಲ ತಿಂದಾಯಿತು. ಆಟ ಆಡೋಕೆ ಕಾಯ್ತೀನಿ. ಮಮ್ಮ ಅಂತವ್ರೆ, ಯಾಕೆ ಹೋಗ್ತೀಯ, ಆಟ ಆಡ್ತೀಯ, ಬೈಸ್ಕೊಳ್ತೀಯ ಅಂತ. ನಾನೆಲ್ಲ ಹೋಗ್ಬೇಕಂತ ಅಂತಿದ್ದೀನಿ. ಅಲ್ಲಿ ಓದ್ಕೊಂಡ್ಬಿಟ್ಟು ಆಟ ಆಡ್ತೀನಿ ಆಮೇಲೆ. ಹೋಲಿ ವ್ಲಾಗು ಮಾಡೋಣ ಬೇಡವಾ, 50-50 ಇದೆ. ನೋಡ್ತೀನಿ. ಈಗ ನಮ್ಮ ಅಜ್ಜಿ ರಿಯಾಕ್ಷನ್ ಅವ್ರಿಗೇನು ಹೇಳಲ್ಲ. ಈಗ ಹೆಂಗೆ ಮನೆಗೆ ಬಂದ್ಮೇಲೆ ಹೆಂಗಿರುತ್ತೆ ನೋಡ್ತೀನಿ. ಕಮ್ ಬ್ಯಾಕ್ ಆಫ್ಟರ್ 1 ವೀಕ್ ಆದಮೇಲೆ ಮನೆಗೆ ಹೋಗ್ತಿರೋದು. ನನ್ನ ಫ್ರೆಂಡ್ಸ್ ಇನ್ನೂ ಸ್ಕೂಲ್ಗೆ ಹೋಗೋರೆ. ನಮ್ಮ ತಾತ ಇದ್ದಾರೆ. ಗೈಸ್, ನಾನು ವ್ಲಾಗ್ ಎಂಡ್ ಮಾಡ್ತೀನಿ. ತಾತನ ಬೈಸ್ಕೋಬೇಕು, ಬರಬೇಡ ಅಂದಿದ್ದಾರೆ. ಓದ್ಕೊಂಡಿದ್ದಾರೆ. ವ್ಲಾಗ್ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.